ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ರಾಮನವಮಿಯ ಶುಭಾಶಯಗಳು ಅಂತ ಹೇಳ್ತಾ, ಇಂದು ಈ ರೀಡಿಂಗ್ ನಾವು ನೋಡೋದು ಒಂದು ತುಂಬಾ ಸಂವೇದನಾತ್ಮಕ ಪ್ರಶ್ನೆ ಅಂತಾನೆ ಹೇಳ್ಬೋದು. ತುಂಬಾ ಸೆನ್ಸಿಟಿವ್ ಆಗಿ ಯಾವಾಗ್ಲೂ ಯೋಚನೆ ಬರುವಂತ ಪ್ರಶ್ನೆ. ಸೊ ನಿಮ್ಮ ಪಾರ್ಟ್ನರ್ ಯಾರಿದಾರೋ ಅವರ ಮೌನದ ಹಿಂದೆ ನಿಜವಾಗಿಯೂ ಯಾರಾದ್ರೂ ಇನ್ನೊಬ್ರು ಸಂಪರ್ಕ ಇದೆಯಾ? ಇಲ್ಲ ನನ್ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಅವರು ಪ್ರೀತಿಯಲ್ಲಿ ಸಿಗಾಕೊಂಡಿದಾರಾ? ಸೊ ಅದರಿಂದ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಈ ತರ ನಮ್ಮ ಮನಸ್ಸಲ್ಲಿ ತುಂಬಾ ವಿಚಾರಗಳು ಓಡಾಡ್ತಾ ಇರುತ್ತೆ. ಸೊ ಅಂಥ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡೋಣ. ಅಥವಾ ಅವರು ಒಳಗೆ ನಡೀತಿರುವ ಗೊಂದಲದ ಕಾರಣದಿಂದ ದೂರ ಆಗಿದ್ದಾರಾ? ಇಲ್ಲ ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದಾರಾ? ಅದಕ್ಕೋಸ್ಕರ ನನ್ನಿಂದ ಸೈಲೆಂಟ್ ಆಗಿ ದೂರ ಸರಿದಿದ್ದಾರಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಕೆಲವೊಮ್ಮೆ ಯಾರಾದ್ರೂ ಅಚಾನಕ್ ಮೌನವಾಗಿ ಬಿಟ್ರೆ, ಸೊ ಮನ್ಸಲ್ಲಿ ಹಲವಾರು ಅನುಮಾನಗಳು ಬರ್ತಾ ಇದೆ. ಅದು ಕಾಮನ್ನು. ಸೊ ನನ್ನಿಂದನೇ ದೂರವಾಗಿದ್ದಾರಾ? ಇಲ್ಲ ಇನ್ನೊಬ್ರು ಅವರ ಗಮನ ಸೆಳೀತಾ ಇದ್ದಾರಾ? ಅವರ ಹೃದಯದಲ್ಲಿ ಈಗ ಏನ್ ನಡೀತಾ ಇರ್ಬೋದು ಎಂಬ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ. ಎಲ್ಲಾರ್ಗೂನು ಎಲ್ಲಾ ರಿಲೇಶನ್‌ಶಿಪ್ ಅಲ್ಲೂ ಇರೋರಿಗೆ ಈ ತರ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀಡಿಂಗ್ ಅಲ್ಲಿ ನಾವು ಅವರ ಕರೆಂಟ್ ಎನರ್ಜಿ, ಮನಸ್ಸಿನ ಸ್ಥಿತಿ, ನಿಮ್ಮ ಬಗ್ಗೆ ಅವರ ನಿಜವಾದ ಭಾವನೆಗಳು ಮತ್ತು ಈ ಮೌನದ ಹಿಂದೆ ಇರುವ ಅಸಲಿ ಕಾರಣಗಳು ಏನು ಅಂತ ನಾವು ಕಾರ್ಡ್‌ಗಳ ಮೂಲಕ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಹೊರಗೆ ಕಾಣಿಸೋ ರೀತಿ ಮೌನದ ಹಿಂದೆ ತುಂಬಾ ಆಳವಾದ ಭಾವನೆಗಳಿರುತ್ತೆ. ಕೆಲವೊಮ್ಮೆ ಹೇಳಲಾಗದ ಒತ್ತಡ ಕೂಡ ಇರ್ಬೋದು. ಕೆಲವೊಮ್ಮೆ ಗೊಂದಲ, ಕೆಲವೊಮ್ಮೆ ಅಡಗಿದ ಪ್ರೀತಿ ಇರ್ಬೋದು. ಸೊ ಮನಸ್ಸಿನಲ್ಲಿ ನಿಮ್ಮ ಪರ್ಸನ್ ಅನ್ನು ಸ್ವಲ್ಪ ಧ್ಯಾನ ಮಾಡಿದ ನಂತರ ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಖುಷಿಯಾಗಿ ಅವರ ಹೆಸರನ್ನು ಹೇಳಿ ನಂತರ ನೀವು ಈ ರೀಡಿಂಗ್‌ನ ನೋಡೋದಕ್ಕೆ ಮಾಡಿ. ಸೊ ಅದು ನನ್ನ ರಿಕ್ವೆಸ್ಟ್. ಸೊ ಏನಕ್ಕಂದ್ರೆ ಯಾವ್ದೇ ಆಗ್ಲಿ ಕನೆಕ್ಟ್ ಆಗ್ಬೇಕಂದ್ರೆ ನಮ್ಮ ಮನ್ಸಲ್ಲಿ ಅವ್ರ ಹೆಸರನ್ನ ಇರ್ಬೇಕು ಅಂತೆ. ಸೊ ನೀವು ಅವ್ರ ಹೆಸರನ್ನ ಹೇಳ್ಕೊಂಡು ನೀವು ಈ ರೀಡಿಂಗ್‌ನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗುತ್ತೆ. ಈ ರೀಡಿಂಗ್ ಇಂದ ಒಂದು ಯಾವ್ದಾದ್ರು ಒಂದು ಮೆಸೇಜ್ ಸಿಗ್ಬೋದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ಈ ಕಾರ್ಡ್‌ಗಳ ಪ್ರಕಾರ, ಸೊ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ಅವರ ಮೌನದ ಹಿಂದೆ ಒಂದೇ ಒಂದು ಸರಳ ಕಾರಣ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಳಗೆ ಹಲವಾರು ಎನರ್ಜಿ ಒಂದೇ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚಾರಿಟ್ ಕಾರ್ಡ್ ಬಂದಿದೆ. ಸೊ ಚಾರಿಟ್ ಕಾರ್ಡ್ ತೋರಿಸ್ತಾ ಇರೋದು ಏನು ಅಂದ್ರೆ, ಅವರು ತಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಸೂಚಿಸ್ತಾ ಇದೆ. ಸೊ ನಿಮ್ ಕಡೆ ಭಾವನೆಗಳೇ ಇಲ್ಲ ಎಂಬುದು ಏನು ಇಲ್ಲ. ಆದ್ರೆ ಏನ್ ಮಾಡ್ಬೇಕು, ಹೇಗೆ ಮುಂದುವರಿಬೇಕು ಎಂಬ ಒಳಗಿನ ಹೋರಾಟ ಹೆಚ್ಚಾಗಿ ಕಾಣಿಸ್ತಿದೆ. ಅವರು ತಾವು ತೆಗೆದುಕೊಳ್ಳುವ ಮುಂದಿನ ಹೆಜ್ಜೆ ಬಗ್ಗೆ ತುಂಬಾನೇ ಕಾಷಿಯಸ್ ಆಗಿ ಜಾಗೃತರಾಗಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇರೋದ್ರಿಂದ, ಸೊ ಅವರು ಏನೇ ಜಾಗೃತೆಯಿಂದ ಇದ್ರು, ಏನೇ ಮಾಡಿದ್ರು ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ. ಪರಿಸ್ಥಿತಿ ತಾತ್ಕಾಲಿಕವಾಗಿ ತಿರುಗ್ತಿದೆ. ಸೊ ಟೆಂಪ್ರರಿ ನಿಮ್ಮಿಂದ ದೂರ ಇರ್ಬೋದು. ಟೆಂಪ್ರರಿ ಅವರು ಏನೇನೋ ಒಂಥರ ಹುಚ್ಚು ತರ ನಿಮ್ಮ ಮುಂದೆ ನಟಿಸ್ತಾ ಇರ್ಬೋದು. ಈ ಮೌನ ಶಾಶ್ವತವಲ್ಲ. ಕೆಲವೊಮ್ಮೆ ಡೆಸ್ಟಿನಿ ಕೆಲವು ದೂರವನ್ನು ಕೊಡುತ್ತದೆ. ಏನಂತ ಕೊಡುತ್ತೆ? ಸೊ ಇದು ಒಂದು ನೀನ್ ಈ ತರ ಮಾಡ್ತಾ ಇರೋದು ನನಗೆ ಏನೋ ಒಂದು ಮೆಸೇಜ್ ಕೊಡ್ತಾ ಇದೆ. ಏನೋ ಒಂದು ನಡೆಸ್ತಾ ಇದ್ದೀರಾ. ಸೊ ನನಗೆ ಆ ಅನುಮಾನಗಳಿಗೆ ನೀವೇ ದಾರಿ ಮಾಡ್ಕೊಡ್ತಾ ಇದ್ದೀರಾ. ನನ್ನ ಭಾವನೆಗಳು ಏನೇನೋ ಹೇಳ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದ್ರೆ ನಿಮ್ಮ ಪರ್ಸನ್ ಅವ್ರ ಮನ್ಸಲ್ಲಿ ಕೆಲವು ಏನೋ ಒಂದೊಂದು ಗೊಂದಲಗಳಿಂದ ಅವರು ಆ ದಿಕ್ಕು ಕಡೆ ಹೋಗ್ತಾ ಇದ್ದಾರೆ. ಬಟ್ ಅದು ಅವರ ಭಾವನೆಗಳು ಅಲ್ಲ. ಅದು ನೀವು ಭಾವನೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡಿ, ಈ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಬರ್ತಿದೆ. ಅದ್ರ ಜೊತೆ ಇಲ್ಲಿ ಹೆರ್ಮಿಟ್ ಕಾರ್ಡ್ ಬಂದಿರೋದು. ಸೊ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಈಗ ಒಳಗೆ ಹೋಗಿ ಯೋಚಿಸುವ ಸ್ಥಿತಿಯಲ್ಲಿ ಇದ್ದಾರೆ. ಹೆಚ್ಚು ಮಾತನಾಡದೆ ತಮ್ಮದೇ ಮನಸ್ಸಿನಲ್ಲಿ ಉತ್ತರ ಹುಡುಕ್ತಾ ಇದ್ದಾರೆ. ಹೊರಗಿನ ಸಂಪರ್ಕ ಕಡಿಮೆ ಮಾಡಿರುವುದು ಸೊ ಸೆಲ್ಫ್ ರಿಫ್ಲೆಕ್ಷನ್ ಕಾರಣದಿಂದ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅವರನ್ನ ಅವರು ಗುರ್ತಿಸ್ಕೋಬೇಕು. ಅವ್ರನ್ನ ಅವರು ಬದಲಾಯಿಸ್ಕೋಬೇಕು. ನಿಮ್ಮ ಹತ್ರ ಬಂದ್ರೆ ನೀವು ಕೇಳೋ ಕೆಲವು ಪ್ರಶ್ನೆಗಳು ಇರುತ್ತಲ್ಲ, ಅದಕ್ಕೆ ಆನ್ಸರೇ ಸಿಕ್ಕಲ್ಲ ಅವ್ರ ಹತ್ರ. ಆನ್ಸರ್ ಇಲ್ಲ. ಆದ್ರಿಂದ ಅವರು ನಾನು ಏನಾದ್ರೂ ಇವರಿಗೆ ಸಿಕ್ದ್ರೆ, ನಾನು ಇವ್ರ ಹತ್ರ ಮಾತಾಡಿದ್ರೆ, ಇವ್ರ ಜೊತೆ ಕನೆಕ್ಟ್ ಆದ್ರೆ ನನಗೆ ಅವಮಾನ ಆಗ್ಬೋದು ಅನ್ನೋದು
ಇದೆ ಅವ್ರಿಗೆ. ಅದು ಯಾವ ಥರ ಆಗುತ್ತೆ, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಯೋಚನೆನೇ ಮಾಡದೆ, ಅವ್ರನ್ನ ಫಸ್ಟು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮಾತಾಡಬೇಕು ಅಂತ ಅವರು ಸೆಲ್ಫ್ ರಿಫ್ಲೆಕ್ಷನಲ್ಲಿ ಹುಡುಕಾಟನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಡೆವಿಲ್ ಬಂದಿದೆ. ನೋಡಿ ಒಂದಕ್ಕೊಂದು ಎಷ್ಟು ಅದ್ಭುತ ಕಾರ್ಡ್ ಬಂದಿದೆ ಅಂದ್ರೆ ಈ ರೀಡಿಂಗಿಗೆ. ಸೊ ಡೆವಿಲ್ ಕಾರ್ಡ್ ಇಲ್ಲಿ ಏನ್ ಹೇಳುತ್ತೆ? ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ ಅಥವಾ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇದು ನೇರವಾಗಿ ಇನ್ನೊಬ್ಬರೊಂದಿಗೆ ಗಾಢ ಸಂಬಂಧ ಎಂದರ್ಥ ಕಡ್ಡಾಯವಾಗಿ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಆಗ್ತಾ ಇರೋ ಕನ್ಫ್ಯೂಷನ್ ಇರ್ಬೋದು, ಟೆಂಪ್ಟೇಷನ್ ಇರ್ಬೋದು, ಪಾಸ್ಟ್ ಅಟ್ಯಾಚ್ಮೆಂಟ್ ಇರ್ಬೋದು, ಅಥವಾ ಯಾವುದೇ ಅನ್‌ರಿಸಾಲ್ವ್ಡ್ ಫುಲ್ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಆದ್ರಿಂದ ಅವರ ಎನರ್ಜಿ ತುಂಬಾ ಹೆವಿ ಆಗಿದೆ. ಯಾವುದೇ ತರ ಅವರು ಇನ್ನೊಬ್ರು ವ್ಯಕ್ತಿ ಹತ್ರ ಏನೂ ಹೋಗಿಲ್ಲ. ಬಟ್ ಖಂಡಿತ ಟೆಂಪ್ಟೇಷನ್ನು, ಒಂದು ಕನ್ಫ್ಯೂಷನ್, ಪಾಸ್ಟ್ ಅಟ್ಯಾಚ್ಮೆಂಟ್ಸು ಎಲ್ಲಾನು ತುಂಬಿದೆ. ಅದು ಹೆಚ್ಚಾಗಿ ಹೇಳ್ಬೋದು. ನಿಮ್ಮ ಜೊತೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಬೇರೆಯವ್ರ ಜೊತೆ ಒಂದು ಮಾತಾಡ್ತಾ ಇರ್ಬೋದು. ಬಟ್ ಯಾವುದೇ ತರ ನಿಮಗೆ ಕೊಟ್ಟಿರೋ ಸ್ಥಾನದಲ್ಲಿ ಇಲ್ಲ ಅನ್ನೋದು ಇಲ್ಲಿ ಅರ್ಥ ಆಗ್ತಿದೆ. ಇಲ್ಲಿ ನೋಡಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಇಲ್ಲಿ ಡೆವಿಲ್ ಕಾರ್ಡು ಇಲ್ಲಿ ಹೇಳ್ಬೋದು ತುಂಬಾನೇ ನೆಗೆಟಿವ್ ಪ್ಯಾಟರ್ನ್ಸ್‌ನ ಅವರು ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಅವ್ರ ಫೀಲಿಂಗ್ಸ್ ಆಗಿರ್ಬೋದು, ನಿಮಗೆ ತೋರಿಸಿರುವಂಥ ಫೀಲಿಂಗ್ಸ್ ಬೇರೆ ಒಬ್ರ ಜೊತೆ ನಾನು ತೋರ್ಸೋದಕ್ಕಾಗಲ್ಲ. ನಾನು ತುಂಬಾ ಒತ್ತಡ ನನಗೆ ಆಗ್ತಾ ಇದೆ. ಸೊ ತುಂಬಾ ಕಂಟ್ರೋಲ್ಡ್ ಆಗಿ ನಾನು ಇದೀನಿ. ಬಟ್ ನನಗೆ ಪ್ರೆಷರ್ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಭಾವನೆ ಇದೆ. ಆದ್ರೆ ಅದನ್ನು ತಕ್ಷಣ ಹೊರಹಾಕೋದಕ್ಕೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಿಮ್ಗೆ ಒಳಗೆ ಪ್ರೀತಿ ಇದ್ರೂ ಕೂಡ ಸೊ ಆಚೆ ನಿಮ್ಗೆ ತೋರ್ಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಒಟ್ಟಲ್ಲಿ ನೋಡಿದ್ರೆ ಇನ್ನೊಬ್ಬರ ಸಂಪರ್ಕದ ಅನುಮಾನಕ್ಕಿಂತ ಅವರಿಗೆ ಒಳಗಿನ ಕನ್ಫ್ಯೂಷನ್ ಮತ್ತು ಕಂಟ್ರೋಲ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೈಲೆನ್ಸ್‌ನ ಹಿಂದಿನ ಎಮೋಷನಲ್ ಸ್ಟ್ರಗಲ್ ಇದೆ. ಡೆಸ್ಟಿನಿ ಈ ಕನೆಕ್ಷನ್ ಅನ್ನು ಸಂಪೂರ್ಣವಾಗಿ ಮುಚ್ಚಿಲ್ಲ. ಮುಂದೆ ಮತ್ತೆ ಮೂವ್‌ಮೆಂಟ್ ಕಾಣುವ ಸಾಧ್ಯತೆ ಅಂತೂ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಸೊ, ಈ ತರ ಇರ್ಬೇಕಾದ್ರೆ ಅವರ ಎನರ್ಜೀಸ್ ಇನ್ನೊಬ್ರು ಇದ್ದಾರಾ ಅಥವಾ ಇಲ್ವಾ ಅಂತ ನಾವು ನೋಡೋದಾದ್ರೆ, ಈ ಎನರ್ಜಿ ಪ್ರಕಾರ ನೇರವಾಗಿ ಗಾಢವಾದ ಕಮಿಟೆಡ್ ಕನೆಕ್ಷನ್ ಇನ್ನೊಬ್ಬರ ಜೊತೆ ಇದೆ ಎಂದು ಬಹಳ ಸ್ಪಷ್ಟ ಸೂಚನೆ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಡಿಸ್ಟ್ರಾಕ್ಷನ್, ಹೊರಗಿನ ಇನ್ಫ್ಲೂಯೆನ್ಸ್ ಅಥವಾ ಪಾಸ್ಟ್ ಅಟ್ಯಾಚ್ಮೆಂಟ್ ಶ್ಯಾಡೋ ಇದೆ ಅನ್ನೋದು ಗೊತ್ತಾಗ್ತಿದೆ. ಕೆಲವೊಮ್ಮೆ ವ್ಯಕ್ತಿ ಎಮೋಷನಲ್ ಕ್ಲಾರಿಟಿ ಇಲ್ಲದಾಗ ಹೊರಗಿನ ಜನರ ಜೊತೆ ಮಾತನಾಡ್ಬೇಕು, ಆದ್ರೆ ಅದು ಹಾರ್ಟ್ ಲೆವೆಲ್ ಕಮಿಟ್ಮೆಂಟ್ ಆಗಿರ್ಬೇಕು ಅನ್ನೋದೇನು ಇರೋದಿಲ್ಲ. ಅವರ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಸೆಟಲ್ ಆಗಿಲ್ಲ. ಅದಕ್ಕೆ ಸೈಲೆನ್ಸ್ ಹೆಚ್ಚು ಕಾಣಿಸ್ತಾ ಇದೆ. ಅವರ ನೆಕ್ಸ್ಟ್ ಆಕ್ಷನ್ ಏನು ಅಂತ ನೋಡಿದ್ರೆ, ಇಲ್ಲಿ ಎನರ್ಜಿ ಹೇಳೋದು ಅವರು ತಕ್ಷಣ ಓಪನ್ ಆಗಿ ದೊಡ್ಡ ಮಾತು ಮಾಡುವಂತೆ ಏನು ಕಾಣಿಸ್ತಿಲ್ಲ. ಆದ್ರೆ ನಿಧಾನವಾಗಿ ಅಬ್ಸರ್ವೇಷನ್ ಮೋಡಿಂದ ಹೊರಬರ್ತಾರೆ. ಮೊದಲು ನಿಮ್ ಬಗ್ಗೆ ಕ್ವೈಟ್ ಆಗಿ ಗಮನಿಸೋದು, ಇಂಡೈರೆಕ್ಟ್ ಆಗಿ ತಿಳಿದುಕೊಳ್ಳೋದು ಅಥವಾ ಸ್ಮಾಲ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ. ಇಮಿಡಿಯೇಟ್ ಸ್ಟ್ರಾಂಗ್ ಆಕ್ಷನ್ ಕಾಣಿಸ್ತಾ ಇಲ್ಲ. ಆದ್ರೆ ಒಳಗೆ ಕರೇಜ್ ಬಿಲ್ಡ್ ಆಗೋ ತರ ಕಾಣ್ತಾ ಇದೆ. ಅವರೊಳಗೆ 2 ಎನರ್ಜಿ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಈಗೋ ಕಂಟ್ರೋಲ್, ಇನ್ನೊಂದು ಕಡೆ ಫೀಲಿಂಗ್. ಅದರಿಂದ ನೆಕ್ಸ್ಟ್ ಆಕ್ಷನ್ ಸ್ಲೋ ಬಟ್ ಇಂಟೆನ್ಷನಲ್ ಏನೇ ಇದೆ ಅದು ಆಗಿರ್ಬೋದು. ನಿಮ್ಮ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಅವ್ರ ಇಂಟೆನ್ಷನ್ಸ್ ಇದೆ. ಅದರಿಂದ ಕನೆಕ್ಟ್ ಆಗ್ತಾರೆ. ಮೊದಲು ಸೈಲೆನ್ಸ್ ಬ್ರೇಕ್ ಮಾಡುವ ಒಂದು ಚಿಕ್ಕ ಸ್ಟೆಪ್‌ನ ತಗೊಳ್ತಾರೆ. ನಂತರ ಕಾನ್ವರ್ಸೇಷನ್ ಪಾಸಿಬಲಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಎನರ್ಜಿ ಪ್ರಕಾರ ಅವರು ನಿಮ್ಮ ಪ್ರೆಸೆನ್ಸ್ ಅನ್ನು ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಒಳಗೆ ಇನ್ನ ಪುಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ನೀವು ಈ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆದ್ರೆ ತಗೊಳ್ಳಿ. ಇದೇ ತರ ನಿಮ್ಗೆ ಸಿಚುಯೇಷನ್ಸ್ ಇದ್ರೆ, ನನಗೆ ಒಂದು ಪರ್ಸನಲ್ ರೀಡಿಂಗ್ ಬೇಕು, ನನ್ನ ಪಾರ್ಟ್ನರ್, ನನ್ನ ಪ್ಯಾರಲಲ್ ಲವ್ ಕನೆಕ್ಷನ್ ಎಸ್ಪೆಷಲಿ, ಸೊ ಒಬ್ರನ್ನ ಬಿಟ್ಟು ಇನ್ನೊಬ್ರನ್ನ ಇಷ್ಟಪಡೋದು ಅದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಆ ಥರ ಸಿಚುಯೇಷನ್ ಅಲ್ಲಿ ಇದ್ರೆ ನೀವು ಅನುಮಾನಕ್ಕಿಂತ ಒಂದು ಸತಿ ರೀಡಿಂಗ್‌ನ ತಗೊಂಡು ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡೋದು ತುಂಬಾ ಅಗತ್ಯ. ಟ್ಯಾರೋನ ನಂಬೋದಾದ್ರೆ ನೀವು ಕನೆಕ್ಟ್ ಆಗಿ. ಸೊ ಇದೇ ತರ ಆಗ್ಬೇಕು, ಟ್ಯಾರೋ ಅಲ್ಲಿ ಬರೋದೆಲ್ಲ ನಿಜ, ಟ್ಯಾರೋ ಅಲ್ಲಿ ಬರೋದೆಲ್ಲ ಸುಳ್ಳು ಅಂತಲ್ಲ. ಸೊ ಒಬ್ಬೊಬ್ರಿಗೆ ಕನೆಕ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀಡಿಂಗ್ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಒಂದು ಕ್ಲಾರಿಟಿ, ಹೋಪ್ ಅಂತೂ ಖಂಡಿತ ಸಿಗುತ್ತೆ ನೀವು ರೀಡಿಂಗ್ ತಗೊಂಡಾಗ ಅಂತ ಹೇಳ್ತಾ, ಈ ರೀಡಿಂಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. 8867550218ಗೆ ವಾಟ್ಸಪ್ ಮಾಡಿ, ಡೈರೆಕ್ಟ್ ಆಗಿ ಕಾಲ್ ಮಾಡಬೇಡಿ. ಸೊ ಬಿಕಾಸ್ ನಾನು ರಿಚುವಲ್ಸ್ ಅಲ್ಲಿ ಇರ್ತೀನಿ, ಬೇರೆ ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಇರ್ತೀನಿ. ಸೊ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬುಕ್ ಮಾಡಿದಾಗ ನಿಮಗೆ ಆದಂಥ ಸಮಯನ ನಾನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.